ವಿಭಾಗದ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಯಕ್ಷಧ್ರುವ ಫೌಂಡೇಶನ್ ಉಡುಪಿಯ ಅಧ್ಯಕ್ಷರಾದಂತಹ ಜಗಶೆಟ್ಟಿ ಇಂದ್ರಾಳಿ ಅವರನ್ನು ನಾನು ಇದಕ್ಕೆ ಸ್ವಾಗತ ಮಾಡ್ತೇನೆ. ಹಾಗೆ ಮಹಿಳಾ ವಿಭಾಗದ ಅಧ್ಯಕ್ಷರಾದಂತಹ ನಿರುಪಮ ಶೆಟ್ಟಿ ಅವರಿಗೆ ಸ್ವಾಗತಿಸುತ್ತೇನೆ. ಹಾಗೆ ಕಾರ್ಯದರ್ಶಿ ಹರೀಶ್ ಜೋಶಿ ಅವರಿಗೂ ಸ್ವಾಗತ ಹಾಗೂ ಸುಧಾಕರ್ ಆಚಾರ್ಯ ಇವರಿಗೂ ಸ್ವಾಗತ ಹಾಗೂ ಯಕ್ಷಪ್ರೇಮಿ ಯಕ್ಷ ಸಂಘಟಕ ಅರುಣ್ ಕುಮಾರ್ ಹೆಗ್ಡೆ ಅವರಿಗೂ ಸ್ವಾಗತ. ಹಾಗೆ ನಿಮಗೆ ನೀವು ಇಂಪಾರ್ಟೆಂಟ್, ನಾವು ಮಾಡುವಂತಹ ಎಲ್ಲ ಕೆಲಸಗಳನ್ನ ಉಡುಪಿಯಾದ್ಯಂತ ಪ್ರಚಾರ ಮಾಡುವವರು ನಿಮಗೂ ಸ್ವಾಗತ ಮಾಡಿ ನಮ್ಮ ಅಧ್ಯಕ್ಷರಿಗೆ ಪತ್ರಿಕಾಗೋಷ್ಠಿ ಆರಂಭಿಸುವಂತೆ ನಾನು ವಿನಂತಿಸುತ್ತೇನೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಇದರ ಉಡುಪಿ ಘಟಕದ ಒಂದು ಸಹಕಾರದೊಂದಿಗೆ ಇದೇ ದಿನಾಂಕ 19/4/2025 ಶನಿವಾರ ಉಡುಪಿಯ ಕೊಡಗೂರಿನ ಲಕ್ಷ್ಮೀನಗರದ ಗರಡೆಯಲ್ಲಿ ಈಗಾಗಲೇ ML ಸಾಮಗ್ರ ಅವರು ನೀಡಿದಂತಹ 50 ಸೆಂಟ್ ಸ್ಥಳ ನಿವೇಶನದಲ್ಲಿ 20 ಮನೆಗಳ ನಿರ್ಮಾಣದ ಫೌಂಡೇಶನ್ ಕಾರ್ಯಕ್ರಮದ ಈ ಒಂದು ಪತ್ರಿಕಾಗೋಷ್ಠಿ ಅಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಪತ್ರಕರ್ತರೇ, ಮಾಧ್ಯಮ ಬಂಧುಗಳೇ, ದೃಶ್ಯ ಮಾಧ್ಯಮದವರೇ, ಭಾಗವತ ಪಟ್ಲ ಸತೀಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಅವರು ಸ್ಥಾಪಕ ಅಧ್ಯಕ್ಷರಾಗಿ 2015ರಲ್ಲಿ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಪ್ರಾರಂಭಗೊಂಡ ಸಂಸ್ಥೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ರಿಜಿಸ್ಟರ್ಡ್. ಇನ್ನೇನು 2025ಕ್ಕೆ 10ನೇ ವರ್ಷದ ದಶಮಾನೋತ್ಸವ ಸಂಭ್ರಮ ಆಚರಣೆ ಮಾಡುವ ಈ ಸಂದರ್ಭದಲ್ಲಿ 100 ಜನ ಆರ್ಥಿಕವಾಗಿ ಹಿಂದುಳಿದ ಕಲಾವಿದರಿಗೆ ಮನೆಯನ್ನು ಕಟ್ಟಿಸಿಕೊಡಬೇಕೆನ್ನುವಂತಹ ಚಿಂತನೆಯನ್ನು ಈ ಒಂದು ಸಂಸ್ಥೆಯ ಪದಾಧಿಕಾರಿಗಳು, ಅದರ ಸ್ಥಾಪಕ ಅಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಅವರು ಈಗಾಗಲೇ ಚಿಂತನೆ ಮಾಡಿದಂತೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಈಗಾಗಲೇ ಅನೇಕ ಆರ್ಥಿಕವಾಗಿ ಹಿಂದುಳಿದ ಕಲಾವಿದರ ಬವಣೆ ಎನ್ನುವಂಥದ್ದು ನಾವೆಲ್ಲ ಕಂಡುಕೊಂಡಿದ್ದೇವೆ. ಅಂತವರನ್ನು ಗುರುತಿಸಿ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಉಳ್ಕೊಳ್ಳಿಕ್ಕೆ ಮನೆಯ ವ್ಯವಸ್ಥೆ ಇಲ್ಲ ಎನ್ನುವಂತ ಕಲಾವಿದರನ್ನು ಗುರುತಿಸಿ ಈಗಾಗಲೇ ಸಾಕಷ್ಟು ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಇದೇ ತಾರೀಕು 19ರಂದು ನಮ್ಮ ಉಡುಪಿಯ ML ಕಾಮರು ತಮಗೆಲ್ಲ ಗೊತ್ತಿರುವುದು, ಅವರು ಕೊಡಗೂರಿನ ಲಕ್ಷ್ಮೀನಗರ ಗರಡೆಯಲ್ಲಿ 50 ಸೆಂಟ್ ಜಾಗವನ್ನು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ಗೆ ಉದಾರ ದಾನವಾಗಿ ನೀಡಿದ್ದಾರೆ. ಆ ಒಂದು ಸ್ಥಳ ನಿವೇಶನದಲ್ಲಿ ಶೃಂಗೇರಿ ಮಠದ ಶ್ರೀ ಶಂಕರ ಮಠದ ಸಮೀಪ ಸ್ವಾಮೀಜಿಯವರು ಶ್ರೀಯುತ ವಿಧುಶೇಖರ ಭಾರತಿ ಸ್ವಾಮೀಜಿಗಳವರು ಆ ಒಂದು ಮನೆಯ ನಿರ್ಮಾಣಕ್ಕೆ ಫೌಂಡೇಶನ್ ಅನ್ನು ಹಾಕಲಿಕ್ಕೆ ಶೃಂಗೇರಿ ಮಠದ ಸ್ವಾಮಿಗಳು ಆಗಮಿಸುವಾಗಿದ್ದಾರೆ. ವಿಶೇಷವಾಗಿ ಅದರ ಪಕ್ಕದಲ್ಲಿ ಇವತ್ತು ಏನು ನಾವು ಮನೆ ನಿರ್ಮಾಣ ಮಾಡ್ತಿದ್ದೇವೆ ಅದರ ಪಕ್ಕದಲ್ಲಿ ಶೃಂಗೇರಿ ಮಠದ ಮಠ ನಿರ್ಮಾಣ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ಅವರು ಜಾಗವನ್ನು ಖರೀದಿ ಮಾಡಿದ್ದಾರೆ. ಅದು ಮಠ ನಿರ್ಮಾಣ ಆಗುವಂತಹ ಯೋಜನೆಯನ್ನು ಶೃಂಗೇರಿ ಸ್ವಾಮೀಜಿಯವರು ಈಗಾಗಲೇ ಸಂಕಲ್ಪ ಮಾಡಿದ್ದಾರೆ, ಆಸ್ತಿಯನ್ನು ಖರೀದಿ ಮಾಡಿದ್ದಾರೆ. ಆದ್ದರಿಂದ ನಾಡ್ದು 19ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ಈ ಒಂದು ಗ್ರಹ ಸಮುಚ್ಚಯದ ಭೂಮಿ ಪೂಜೆಯ ಕಾರ್ಯಕ್ರಮ ಜರುಗಲಿದೆ. ಅದರ ಮುಂಚಿತವಾಗಿ 9 ಗಂಟೆಗೆ ಸರಿಯಾಗಿ ಪ್ರಖ್ಯಾತ ಕಲಾವಿದರಾದ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅಡಿಕೆ ಎಲ್ಲ ಜನಪ್ರತಿನಿಧಿಗಳು, ಗಣ್ಯರು, ಊರ ಮಹನೀಯರು, ದಾನಿಗಳು, ಅದೇ ರೀತಿಯಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಮಂಗಳೂರು ಇದರೆಲ್ಲ ಪದಾಧಿಕಾರಿಗಳು, ಗೌರವಾಧ್ಯಕ್ಷರು, ಪ್ರಧಾನ ಸಂಚಾಲಕರು, ಪ್ರಧಾನ ಕಾರ್ಯದರ್ಶಿಯವರು, ಕೋಶಾಧಿಕಾರಿಯವರು, ಅದೇ ಉಡುಪಿ ಘಟಕದ ಎಲ್ಲ ಪದಾಧಿಕಾರಿಗಳು, ಗೌರವಾಧ್ಯಕ್ಷರಾಗಿ ಪುರುಷೋತ್ತಮ ಪಿ ಶೆಟ್ಟಿ ಅವರಿದ್ದಾರೆ. ಇನ್ನೋರ್ವ ಗೌರವಾಧ್ಯಕ್ಷರಾಗಿ ತೋಟದ ಮನೆ ದಿವಾಕರ್ ಶೆಟ್ಟಿ ಅವರಿದ್ದಾರೆ. ಅಧ್ಯಕ್ಷರಾಗಿ ನಾನು ಇಂದ್ರಾಳಿ ಜಯಕರ್ ಶೆಟ್ಟಿ ಅವರಿದ್ದೇನೆ.
ಕಾರ್ಯದರ್ಶಿಯಾಗಿ ವಿಟ್ಲ ಹರೀಶ್ ಜೋಶಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ಮಹಿಳಾ ವಿಭಾಗದ ಗೌರವಾಧ್ಯಕ್ಷರಾಗಿ ಪ್ರತಿಭಾ ಕ್ರಮವನ್ನು ನಡೆಸುವವರಿದ್ದೇವೆ. ಗೌರವಾನ್ವಿತ ಪತ್ರಕರ್ತರು, ಮಾಧ್ಯಮ ಬಂಧುಗಳು, ದೃಶ್ಯ ಮಾಧ್ಯಮದವರೆಲ್ಲ ಈ ಒಂದು ಕಾರ್ಯಕ್ರಮದ ಬಗ್ಗೆ ಆದಷ್ಟು ಪ್ರಚಾರ ನೀಡುವುದರ ಮುಖಾಂತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಇವತ್ತು ಉಡುಪಿ ಘಟಕದ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳೆಲ್ಲ ಅನುಮತಿಯೊಂದಿಗೆ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.